ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅರಮನೆ ನಗರಿ ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ದುರಂತದ ಬೆನ್ನಲ್ಲೇ ಮತ್ತೊಂದು ಘನಘೋರ ನಡೆದಿದೆ. ದರೋಡೆಕೋರರು ಆಭರಣ ಶಾಪ್ಗೆ ಲಗ್ಗೆ ಇಟ್ಟಿದ್ದು ಹಾಡ ಹಗಲೇ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಈ ವೇಳೆ ಸಿಡಿದ ಗುಂಡು ಜನರನ್ನ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಏನಾಯಿತು ತೋರಿಸ್ತೀವಿ ನೋಡಿ. ಎಲ್ಲ ತಗೊಂಡು ಹೋಗಿದ್ದಾರೆ. ಸಮಯ 2 ಗಂಟೆ 4 ನಿಮಿಷ. ಮಠ ಮಧ್ಯಾಹ್ನದ ಹೊತ್ತು. ಸಮಯ 2 ಗಂಟೆ 4 ನಿಮಿಷ. ರಸ್ತೆಯಲ್ಲಿ ನೂರಾರು ವಾಹನಗಳು ಓಡಾಡ್ತಿವೆ. ಜನರ ಓಡಾಟ ಹೆಚ್ಚಿದೆ. ಇಂತಹ ಹೊತ್ತಲ್ಲೇ ಎಳ್ಳಷ್ಟು ಭೀತಿ ಇಲ್ಲದೆ ಜ್ಯುವೆಲ್ಲರಿ ಶಾಪೊಂದಕ್ಕೆ ನುಗ್ಗು ದರೋಡೆಕೋರರ ಹಾವಳಿ ನೋಡಿ. ಕೈಯಲ್ಲಿ ಗನ್ ಹಿಡ್ಕೊಂಡವನು ಬಳಗಿದ್ದ ಸಿಬ್ಬಂದಿ ಕಡೆ ಗುರಿ ಮಾಡಿ ಬೆದರಿಸ್ತಿದ್ದಂತೆ ಎಲ್ಲರೂ ಕುಕ್ಕರಗಾಲಲ್ಲಿ ಕೂತು ಕೈ ಮೇಲಕ್ಕೆತ್ತಿದ್ದಾರೆ. ಜಾಕೆಟ್ ಧರಿಸಿದ್ದ ಒಬ್ಬ ಒಂದು ಬದಿಯ ದೊಡ್ಡ ಸರಗಳನ್ನ ಬ್ಯಾಗ್ಗೆ ತುಂಬಿಸ್ತಿದ್ರೆ, ಮತ್ತೊಂದು ಬದಿಯಲ್ಲಿ ಬರೀ ಹೆಲ್ಮೆಟ್ ಧರಿಸಿರೋ ಕಿರಾತಕನೊಬ್ಬ ಎಳ್ಳಷ್ಟು ಭೀತಿ ಇಲ್ಲದೆ ದೊಡ್ಡ ಸರಗಳನ್ನ ಎತ್ತೆತ್ತಿ ಚೀಲಕ್ಕೆ ತುಂಬಿಸ್ಕೊಳ್ತಾನೆ. ಸ್ವಲ್ಪ ಹೊತ್ತು ತನ್ನ ಬಳಿ ಇದ್ದ ಗನ್ನನ್ನ ಕೂಡ ಗಾಜಿನ ಮೇಲಿಟ್ಟು ತಾನು ಸರಗಳನ್ನ ಆರಿಸಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತಾನೆ. ಅರೆ, ಗನ್ ಕೂಡ ಕೆಳಗಿಟ್ಟು ಬಿಡ್ತಾನೆ ಅಂದ್ರೆ ಇವನಿಗೆ ಅದೆಂತ ಅಹಂಕಾರ ಇರಬೇಡ ಹೇಳಿ. ಒಳಗ್ ಬಂದು ಬರೀ 4 ನಿಮಿಷಗಳಷ್ಟೇ ಆಗಿದೆ. ಹೊರಗಿನಿಂದ ಜೋರಾದ ಸದ್ದೊಂದು ಕೇಳಿಸ್ತಾ ಇದ್ದ ಹಾಗೆ 5 ದುಷ್ಕರ್ಮಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈ ನಡುವೆ ಅರ್ಥವಾಗಿದ್ದೊಂದೇ, ರಾಬರ್ಸ್ ಕರ್ನಾಟಕದವರಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ಹಿಂದಿಯಲ್ಲೇ ಮಾತಾಡ್ಕೊಂಡಿದ್ದಾರೆ. ಎರಡು ಗಂಟೆ 10 ನಿಮಿಷದಲ್ಲೇನೋ ದರೋಡೆ ಆಗಿದೆ. ನೋಡಿದ CCTV ಫುಟೇಜ್ ಎಲ್ಲ ಇದೆ. ಅದರಲ್ಲಿ ನೋಡಿದೆ ಯಾರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಒಳಗಡೆ ಬಂದಿದ್ದಾರೆ. ಬಟ್ ಹೆಲ್ಮೆಟ್ ಬಿಚ್ಚಿಟ್ಟಿದ್ದು ಒಬ್ಬರದ್ದು ಹೆಲ್ಮೆಟ್ ಒಳಗಡೆ ಇದ್ದೆ. ಹೋಗುವಾಗ ಇನ್ನೊಬ್ಬಂದು ಮಾತ್ರ ಎರಡು ತಗೊಂಡೋಗಿದ್ದಾರೆ. ಅವರಲ್ಲಿ ಒಬ್ಬೊಬ್ಬರ ಕೈಯಲ್ಲಿ 2 ಫುಟೇಜಲ್ಲಿ ಕಾಣ್ತಾ ಇದೆ. 2 ಗನ್ ಇದೆ. ಜಸ್ಟ್ 1-2 ನಿಮಿಷದಲ್ಲೇ ಕೋಟಿ ಮೌಲ್ಯದ ಕೆಜಿ ಚಿನ್ನಾಭರಣವನ್ನ ಚೀಲಕ್ಕೆ ತುಂಬಿಕೊಂಡು ಹೊರಗೆ ಬಂದಿದ್ರು. ಹುಣಸೂರು ನಗರದ ಸ್ಕೈ ಎಂಬ ಆಭರಣದ ಅಂಗಡಿಯಲ್ಲಿ ಆಡು ಅಗಲೇ ದರೋಡೆ ನಡೆದಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಸ್ಕೈ ಎಂಬ ಆಭರಣದ ಅಂಗಡಿಯನ್ನ 2ರಿಂದ 2:30 ಸುಮಾರಿಗೆ ಈ ಒಂದು ಆಭರಣದ ಅಂಗಡಿಗೆ 5 ಜನರು ಎಂಟ್ರಿಯನ್ನ ಕೊಡ್ತಾರೆ. ಕೆಲವರು ಹೆಲ್ಮೆಟ್ ಅನ್ನು ಹಾಕೊಂಡಿರ್ತಾರೆ, ಮತ್ತೆ ಕೆಲವರು ಒಳಭಾಗಕ್ಕೆ ಬಂದು ಆ ಒಂದು ಮಾಸ್ಕ್ ಅನ್ನು ಧರಿಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಮತ್ತೆ ಹೆಲ್ಮೆಟ್ ಅನ್ನ ಒಳಗಡೆ ಕಳಿಸಿಟ್ಟು ಆ ಹೆಲ್ಮೆಟ್ ಅಲ್ಲೇ ಇದೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ದರೋಡೆಕೋರರ ಮೇಲೆ ಜನರಿಂದ ಕಲ್ಲು ತೂರಾಟ, ಏರ್ ಫೈರ್ ಮಾಡಿ ದರೋಡೆಕೋರರು ಎಸ್ಕೇಪ್. ಹುಣಸೂರಿನ ಬಸ್ ನಿಲ್ದಾಣದ ಹಿಂದೆಯೇ ಈ ಜ್ಯುವೆಲ್ಲರಿ ಶಾಪ್ ಇತ್ತು. ಒಳಗಡೆ ದರೋಡೆ ಆಗ್ತಿದೆ ಅನ್ನೋ ಸುಳಿವು ಕೂಡ ಜನರಿಗೆ ಸಿಕ್ಕಿತ್ತು. ಹೀಗಾಗಿ ದರೋಡೆಕೋರರು ಹೊರಗೆ ಬರ್ತಿದ್ದಂತೆ ಜನ ಕಲ್ಲು ತೂರಾಟ ಮಾಡಿದ್ರು. ಆದರೆ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಗ್ಯಾಂಗ್ ಗಾಳಿಯಲ್ಲಿ ಗುಂಡು ಹಾರಿಸಿ ಜನರನ್ನ ಬೆದರಿಸಿತ್ತು. ಜನ ದಿಕ್ಕಾಪಾಲಾಗಿ ಓಡ್ತಿದ್ದಂತೆ ಬೈಕ್ನಲ್ಲೇ ಎಸ್ಕೇಪ್ ಆಗಿದ್ರು. ಅತಿ ದೊಡ್ಡ ದರೋಡೆ ಬಗ್ಗೆ ಮಾಹಿತಿ ತಿಳಿತಾ ಇದ್ದ ಹಾಗೆ SP, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ IGP ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 2 ಬೈಕ್ನಲ್ಲಿ 5 ಜನ ಅಂತ ಹೇಳ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವರು ವೆಪನ್ ಇಟ್ಕೊಂಡಿದ್ರು. ಒಳಗಡೆ ಎಂಟ್ರಾದಾಗ ಟೋಟಲಿ ಇಲ್ಲಿ ಎಂಪ್ಲಾಯೀಸಲ್ಲಿ ಅಬೌಟ್ ಒಂದು 7-8 ಎಂಪ್ಲಾಯೀಸ್ ಒಳಗಡೆ ಇದ್ದರು. ಕೆಲವರು ಊಟಕ್ಕೆ ಹೋಗಿದ್ರು. ಬಂದು ಗನ್ ತೋರಿಸ್ಬಿಟ್ಟು ಕೆಲವ್ರನ್ನ ಎಂಪ್ಲಾಯೀಸ್ ಸಪೋರ್ಟಿಂದನೇ ಅದನ್ನು ಒಂದು ಬ್ಯಾಗ್ಗೆ ತುಂಬಿಕೊಂಡು ಹೋಗಿದ್ದಾರೆ. ತಕ್ಷಣ ಒಂದು 8 to 9 ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಜಿ ಚಿನ್ನಾಭರಣವಿದ್ರೂ ಸೆಕ್ಯೂರಿಟಿ ಇರಲಿಲ್ಲ. ಜ್ಯುವೆಲ್ಲರಿ ಶಾಪ್ನವರ ಮೇಲೆಯೂ ಅನುಮಾನ. ಅಷ್ಟಕ್ಕೂ ಕೇರಳ ಮೂಲದ ಉದ್ಯಮಿ ಇದೇ ವರ್ಷದ ಏಪ್ರಿಲ್ನಲ್ಲಿ ಸ್ಕೈ ಹೆಸರಿನಲ್ಲಿ ಇಲ್ಲಿ ಜ್ಯುವೆಲ್ಲರಿ ಶಾಪ್ ಆರಂಭಿಸ್ತಾರೆ. ನಟ ಡಾಲಿ ಧನಂಜಯ ಆಭರಣದ ಅಂಗಡಿ ಉದ್ಘಾಟನೆ ಮಾಡಿದ್ರು. ಇಲ್ಲಿ ಕೆಜಿ ಚಿನ್ನ ಇಟ್ಟಿದ್ರು ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆ ಇರಲಿಲ್ಲ. ಹೀಗೆ ಎಲ್ಲವನ್ನೂ ತಿಳಿದುಕೊಂಡವರೇ ದರೋಡೆ ಮಾಡಿದ್ದಾರೆ. ಅದರಲ್ಲೂ ಭಾನುವಾರ ಅಕ್ಕಪಕ್ಕದ ಅಂಗಡಿಗಳು ಬಂದ್ ಇರುತ್ತೆ ಅನ್ನೋದನ್ನ ನೋಡಿಕೊಂಡೇ ಚಿನ್ನ ದೋಚಿದ್ದಾರೆ. ಹೀಗಾಗಿ ಜ್ಯುವೆಲ್ಲರಿಯಲ್ಲಿ ಕೆಲಸ ಮಾಡ್ತಿದ್ದವರ ಮೇಲೂ ಅನುಮಾನ ಶುರುವಾಗಿದೆ.
ಈ ಕೃತ್ಯದ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸಿಸಿಟಿವಿ ದೃಶ್ಯದ ಆಧಾರದಲ್ಲಿ ತನಿಖೆ ಶುರುವಾಗಿದೆ. ರಾಮ್, TV9 ಮೈಸೂರು.